Hello, my dear students. Welcome back to Learn Easily channel. The Post Office by ರವೀಂದ್ರನಾಥ್ ಠಾಗೋರ್. ಈ ಒಂದು ನಾಟಕದ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ದ ಪೋಸ್ಟ್ ಆಫೀಸ್, ಡಾಕ್ ಘರ್. ಈ ನಾಟಕವನ್ನು ರವೀಂದ್ರನಾಥ ಠಾಗೋರ್ ಅವರು ಬರೆದಿರ್ತಾರೆ. ರವೀಂದ್ರನಾಥ ಠಾಗೋರ್ ಅವರು ಈ ನಾಟಕವನ್ನು ಕೇವಲ 4 ದಿನಗಳಲ್ಲಿ ಬರೆದಿರ್ತಾರೆ. ಈ ಕತೆ ಒಂದು ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇರತಕ್ಕಂತಹ ಮತ್ತು ಒಂದು ಮನೆಯ ಒಂದು ಕೋಣೆಯಲ್ಲಿ ಒಂಟಿಯಾಗಿ ವಾಸಿಸಲು ಒತ್ತಾಯಿಸಲ್ಪಡುವಂತಹ ಒಬ್ಬ ಅಮಲ್ ಎಂಬ ಹುಡುಗನ ಜೀವನದ ಸುತ್ತುತ್ತೆ. ಈ ಮೊದಲು ದ ಪೋಸ್ಟ್ ಆಫೀಸ್ ಈ ನಾಟಕದ ಒಂದು ಕ್ಯಾರೆಕ್ಟರ್ಸನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಮೇನ್ ಕ್ಯಾರೆಕ್ಟರ್ಸಲ್ಲಿ ಬಂದಾಗ ಅಮಲ್ ಈ ನಾಟಕದ ಒಂದು ಪ್ರೊಟಗ್ಯಾನಿಸ್ಟ್, ಸೆಂಟರ್ ಪಾರ್ಟ್. ಇವನು ಒಬ್ಬ ಪುಟ್ಟ ಅನಾಥ ಬಾಲಕ, ಗುಣಪಡಿಸಲಾಗದಂತಹ ಕಾಯಿಲೆಯಿಂದ ಬಳಲ್ತಾ ಇರ್ತಾನೆ. ಇವನು ಮನೆಯ ಕಿಟಕಿಯ ಬಳಿ ಕುಳಿತು ಒಳಗಿನ ಪ್ರಪಂಚವನ್ನು ಅನ್ವೇಷಿಸುವ ಕನಸು ಕಾಣ್ತಾನೆ. ಇವನಿಗೆ ದೊಡ್ಡವನಾದ ಮೇಲೆ ಒಂದು ಪೋಸ್ಟ್ ಮ್ಯಾನ್ ಆಗಬೇಕೆಂಬ ಆಸೆ ಇರುತ್ತೆ. ನಂತರ ಮಾಧವ್, ಅಮಲ್ನನ್ನು ದತ್ತು ಪಡೆದ ಚಿಕ್ಕಪ್ಪ. ಇವನು ಮೊದಲು ಜವಾಬ್ದಾರಿ ಇಲ್ಲದ ಜೀವನ ನಡೆಸ್ತಾ ಇದ್ರು. ನಂತರ ಅಮಲ್ನನ್ನು ತನ್ನ ಸ್ವಂತ ಮಗನಂತೆ ಪ್ರೀತಿಸಲು ಪ್ರಾರಂಭಿಸ್ತಾನೆ. ಇವನು ಸ್ವಲ್ಪ ಮಟ್ಟಿಗೆ ಹಣದಾಸೆ ಉಳ್ಳವನಾಗಿರ್ತಾನೆ. ಇನ್ನು ಗಫರ್ ಒಬ್ಬ ಫಕೀರ. ಇವನು ಅಮಲ್ಗೆ ಕತೆಗಳನ್ನು ಹೇಳುತ್ತಾ ಅವನಿಗೆ ಸಾಂತ್ವನ ನೀಡ್ತಾನೆ. ರಾಜನು ಅಮಲ್ಗೆ ಪತ್ರ ಬರೆದಿದ್ದಾನೆಂದು ಸುಳ್ಳು ಹೇಳುವ ಮೂಲಕ ಅಮಲ್ನ ಕೊನೆಯ ದಿನಗಳಲ್ಲಿ ಅವನಿಗೆ ಸಂತೋಷ ನೀಡಲು ಪ್ರಯತ್ನಿಸ್ತಾನೆ. ಇನ್ನು ವೈದ್ಯರು, ಫಿಸಿಷಿಯನ್, ಒಬ್ಬ ಅವಿದ್ಯಾವಂತ ವೈದ್ಯ. ಈತ ಅಮಲ್ಗೆ ಮನೆಯಿಂದ ಹೊರಗೆ ಹೋಗದಂತೆ ಮತ್ತು ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಒಂದೇ ಕೋಣೆಯಲ್ಲಿ ಇರುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡುತ್ತಾನೆ. ಈ ಒಂದು ನಾಟಕದಲ್ಲಿ ಮತ್ತೆ ಬರುವಂತಹ ಪಾತ್ರಗಳು: ಮೊಸರು ಮಾರುವವನು, ಒಬ್ಬ ಕರ್ಡ್ ಸೆಲ್ಲರ್. ಇವನು ಅಮಲ್ಗೆ ಹಾಡಿನ ಮೇಲಿನ ಪ್ರೀತಿಗಾಗಿ ಆತನಿಗೆ ಉಚಿತವಾಗಿ ಮೊಸರು ನೀಡುತ್ತಾನೆ. ನಂತರ ವಾಚ್ಮ್ಯಾನ್, ಇವನು ಅಮಲ್ಗೆ ಹೊಸದಾಗಿ ನಿರ್ಮಿಸಲಾದ ಅಂಚೆ ಕಚೇರಿಯ ಬಗ್ಗೆ ತಿಳಿಸ್ತಾನೆ. ಇದು ಅಮಲ್ನ ಕಲ್ಪನೆಯನ್ನು ಒಂದು ರೀತಿ ಪ್ರಚೋದನೆ ಮಾಡುತ್ತೆ. ಇನ್ನು ಹಳ್ಳಿಯ ಮುಖಂಡ ಹೆಡ್ ಮ್ಯಾನ್, ಒಬ್ಬ ಕ್ರೂರ ವ್ಯಕ್ತಿ. ಇವನು ಅಮಲ್ ಮತ್ತು ಮಾಧವ್ ಬಗ್ಗೆ ರಾಜನಿಗೆ ಚಾಡಿ ಹೇಳ್ತಾನೆ ಮತ್ತು ಅಮಲ್ಗೆ ಖಾಲಿ ಕಾಗದ ನೀಡಿ ಅವಹೇಳನ ಮಾಡ್ತಾನೆ. ಇನ್ನು ಸುಧಾ, ಹೂ ಮಾರುವವನ ಮಗಳು. ಇವಳು ಅಮಲ್ನ ಸ್ನೇಹಿತೆಯಾಗಿರ್ತಾಳೆ ಮತ್ತು ಕಥೆಯ ಕೊನೆಯಲ್ಲಿ ಅಮಲ್ನ ಕೈಗೆ ಹೂಗಳನ್ನು ನೀಡುತ್ತಾಳೆ. ಇನ್ನು ರಾಜ್ಯ ವೈದ್ಯರು, ರಾಯಲ್ ಫಿಸಿಷಿಯನ್, ರಾಜನಿಂದ ಕಳಿಸಲ್ಪಟ್ಟ ನಿಜವಾದ ಪದವೀಧರ ವೈದ್ಯರು. ಇವರು ಬಂದ ತಕ್ಷಣ ಅಮಲ್ಗೆ ತಾಜಾ ಗಾಳಿಯ ಅಗತ್ಯ ಇದೆ ಅಂತೇಳಿ ಕಿಟಕಿಗಳನ್ನು ತೆರೆಯಲು ಸೂಚನೆ ನೀಡ್ತಾರೆ. ಇವು ದ ಪೋಸ್ಟ್ ಮ್ಯಾನ್ ನಾಟಕದ ಮುಖ್ಯ ಪಾತ್ರಗಳಾಗಿರುತ್ತೆ. ಇನ್ನು ರವೀಂದ್ರನಾಥ್ ಠಾಗೋರ್ ಅವರ ದ ಪೋಸ್ಟ್ ಮ್ಯಾನ್ ನಾಟಕ ಮುಖ್ಯ ಪಾತ್ರವಾದ ಅಮಲ್ನೊಂದಿಗೆ ಪ್ರಾರಂಭ ಆಗುತ್ತೆ. ಅಮಲ್ ಒಬ್ಬ ಚಿಕ್ಕ ಅನಾಥ ಮಗು. ಅವನನ್ನು ಅವನ ಚಿಕ್ಕಪ್ಪ ಮಾಧವ ದತ್ತು ಪಡೆದಿರ್ತಾರೆ. ಅಮಲ್ ಗುಣಪಡಿಸಲಾಗದಂಥ ಕಾಯಿಲೆಯಿಂದ ಬಳಲ್ತಾ ಇರ್ತಾನೆ. ಒಬ್ಬ ಅವಿದ್ಯಾವಂತ ವೈದ್ಯ ಅಮಲ್ನ ಕಾಯಿಲೆಯನ್ನು ಪರೀಕ್ಷಿಸಲು ಬರ್ತಾನೆ. ಪರೀಕ್ಷೆಯ ನಂತರ ಮಾಧವ್ ವೈದ್ಯರಲ್ಲಿ ಅಮಲ್ನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾನೆ. ಮಾಧವ್ ವೈದ್ಯರ ಬಳಿ ಅಮಲ್ ಈ ಮನೆಗೆ ಬರುವ ಮೊದಲು ತನಗೆ ಯಾವುದೇ ಜವಾಬ್ದಾರಿ ಇಲ್ಲದಿದ್ದರಿಂದ ತಾನು ಒಂದು ರೀತಿ ಒತ್ತಡ ಜೀವನ ನಡೆಸ್ತಾ ಇದ್ದೆ ಅಂತ ಹೇಳ್ತಾನೆ. ಅಮಲ್ ತನ್ನ ಜೀವನಕ್ಕೆ ಬಂದಾಗಿನಿಂದ ತಾನು ಅವನಿಗೆ ಅಂಟಿಕೊಂಡಿದ್ದೇನೆ ಮತ್ತು ಅವನನ್ನು ಸ್ವಂತ ಮಗನಂತೆ ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆದ್ದರಿಂದ ಅಮಲ್ ಇಲ್ಲದೆ ಬದುಕಲು ಸಾಧ್ಯ ಇಲ್ಲ ಅಂತ ಮಾಧವ್ ತಿಳಿಸ್ತಾನೆ. ಅಮಲ್ ಅದೃಷ್ಟವಿದ್ದರೆ ಬದುಕಬಹುದು, ಆದರೆ ತನ್ನ ಒಂದು ಶಾಸ್ತ್ರಗಳು ಬೇರೆ ಇದೆ ಹೇಳ್ತಾ ಇದೆ ಅಂತ ವೈದ್ಯರು ಹೇಳ್ತಾರೆ. ಮಾಧವ್, ನೀವು ಏನು ಹೇಳಲು ಪ್ರಯತ್ನಿಸ್ತಾ ಇದ್ದೀರಿ ಅಂತ ಕೇಳಿದಾಗ ಅಮಲ್ಗೆ ಹೆಚ್ಚಿನ ಕಾಳಜಿ ಅಗತ್ಯವಿದೆ ಮತ್ತು ಅವನನ್ನು ಹೊರಗೆ ಹೋಗಲು ಬಿಡಬೇಡಿ, ಮನೆಯಲ್ಲೇ ಇರಿಸಿ ಎಂದು ವೈದ್ಯರು ಹೇಳ್ತಾರೆ. ಮಗುವನ್ನು ಒಂದೇ ಕೋಣೆಯಲ್ಲಿ ಇರಿಸುವುದು ತುಂಬ ಕಷ್ಟ ಎಂದು ಮಾಧವ್ ಹೇಳ್ತಾನೆ. ಆದರೆ ಆ ಮಗು ಬದುಕಬೇಕಾದ್ರೆ ನೀವು ಇದನ್ನು ಮಾಡಲೇಬೇಕು ಅಂತೇಳಿ ಆ ಡಾಕ್ಟರ್ ಹೇಳಿ ಅಲ್ಲಿಂದ ಹೊರಡ್ತಾರೆ. ನಂತರ ಕಥೆಯಲ್ಲಿ ಈಗ ಗಫರ್ ಎಂಬ ಫಕೀರ್ನ ಪರಿಚಯ ಆಗುತ್ತೆ. ಮಾಧವ್ ತಾನು ಅಮಲ್ ಎಂಬ ಮಗುವನ್ನು ದತ್ತು ಪಡೆದಿರುವುದಾಗಿ ಗಫರ್ಗೆ ಹೇಳ್ತಾನೆ. ತಾನು ಯಾವುದೇ ಮಗುವಿಗಾಗಿ ಹಣವನ್ನು ವ್ಯರ್ಥ ಮಾಡಲು ಇಷ್ಟಪಡುವುದಿಲ್ಲ, ಆದರೆ ಅಮಲ್ ಬಂದ ಮೇಲೆ ತನ್ನ ಆಲೋಚನೆ ಬದಲಾಗಿದೆ ಅಂತ ಮಾಧವ್ ಹೇಳ್ತಾನೆ. ಅಮಲ್ ಚಿಕಿತ್ಸೆಗಾಗಿ ತನ್ನೆಲ್ಲ ಒಂದು ಸೇವಿಂಗ್ಸನ್ನು ನೀಡಲು ಸಿದ್ಧನಿದ್ದೇನೆ ಅಂತ ಮಾಧವ್ ತಿಳಿಸ್ತಾನೆ. ಪಾಪದ ಅಮಲ್ ಅನಾರೋಗ್ಯದಿಂದ ಆ ಡಾಕ್ಟರ್ ಸೂಚನೆಯಂತೆ ಮನೆಯಿಂದ ಹೊರಗೆ ಹೋಗಲು ಸಾಧ್ಯ ಆಗ್ತಾ ಇಲ್ಲ.
ಅಮಲ್ ತನ್ನ ಚಿಕ್ಕಪ್ಪನಲ್ಲಿ ಡಾಕ್ಟರ್ ಏನು ಹೇಳಿದರು ಅಂತ ವಿಚಾರಿಸ್ತಾನೆ. ಕಾಯಿಲೆಯಿಂದ ಚೇತರಿಸಿಕೊಳ್ಳುವವರೆಗೂ ಮನೆಯಿಂದ ಹೊರಗೆ ಹೋಗುವಂತಿಲ್ಲ ಅಂತೇಳಿ ಮಾಧವ್ ಅಮಲ್ಗೆ ತಿಳಿಸ್ತಾನೆ. ತಿಂಗಳುಗಟ್ಟಲೆ ಮನೆಯಲ್ಲೇ ಇರಬೇಕಾದ ಕಾರಣ ಸಾಕಷ್ಟು ಪುಸ್ತಕಗಳನ್ನು ಓದಲು ಮಾಧವ್ ಅಮಲ್ಗೆ ಹೇಳ್ತಾನೆ. ಪುಸ್ತಕಗಳನ್ನು ಓದುವ ಮೂಲಕ ನೀನು ಪಂಡಿತನಾಗಬಹುದು ಅಂತ ಕೂಡ ಮಾಧವ್ ಅಮಲ್ಗೆ ತಿಳಿಸ್ತಾನೆ. ಆದರೆ ಅಮಲ್, ನನಗೆ ಪಂಡಿತನಾಗಲು ಇಷ್ಟ ಇಲ್ಲ, ನನಗೆ ಹೊರಗಿನ ಪ್ರಪಂಚವನ್ನು ನೋಡಬೇಕು ಮತ್ತು ಪ್ರಯಾಣ ಮಾಡಬೇಕು ಅಂತೇಳಿ ಮಾಧವ್ಗೆ ತಿಳಿಸ್ತಾನೆ. ಇದನ್ನು ಕೇಳಿ ನಕ್ಕ ಮಾಧವ್ ತಾನು ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ಅಮಲ್ಗೆ ಹೊರಗೆ ಹೋಗದಂತೆ ಎಚ್ಚರಿಕೆಯನ್ನು ನೀಡಿ ಕೆಲಸಕ್ಕೆ ಹೊರಡ್ತಾನೆ. ಅಮಲ್ ದುಃಖಿತನಾಗಿ ಕಿಟಕಿಯ ಬಳಿ ಕುಳಿತು ಹೊರಗಡೆ ಇರ್ತಕ್ಕಂಥ ಪ್ರಪಂಚವನ್ನು ನೋಡ್ತಾ ಇರ್ತಾನೆ. ಆಗ ಅಲ್ಲಿ ಹಾಡು ಹಾಡುತ್ತಾ ಮೊಸರು ಮಾರುವವನು ಬರ್ತಾನೆ. ಅಮಲ್ ಅವನನ್ನು ಹತ್ತಿರ ಕರೀತಾನೆ. ಅವನ ಹಾಡು ಇಷ್ಟವಾದ ಕಾರಣ ಅದನ್ನು ತನಗೂ ಕಲಿಸ್ಕೊಡುವಂತ ಅಮಲ್ ವಿನಂತಿಸ್ತಾನೆ. ತಾನು ದೊಡ್ಡವನಾದ ಮೇಲೆ ಮೊಸರು ಮಾರುವವನಾಗಬೇಕೆಂಬ ಆಸೆ ಅಮಲ್ನದ್ದು. ಆದರೆ ಮೊಸರು ಮಾರುವವನು, ನೀನು ಮೊಸರು ಮಾರುವವನಾಗೋ ಮೊದಲು ಪಂಡಿತನಾಗಬೇಕು ಅಂತ ಹೇಳ್ತಾನೆ. ಇದರಿಂದ ಕಿರಿಕಿರಿಗೊಂಡ ಅಮಲ್ ತಾನು ಎಂದಿಗೂ ಸಹ ಪಂಡಿತನಾಗೋದಿಲ್ಲ ಅಂತ ಹೇಳ್ತಾನೆ. ನಂತರ ಮೊಸರು ಮಾರುವವನು ಅಮಲ್ಗೆ ಉಚಿತವಾಗಿ ಮೊಸರನ್ನು ನೀಡಿ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಒಬ್ಬ ವಾಚ್ಮ್ಯಾನ್ ಆ ಕಿಟಕಿ ಹತ್ರ ನಡ್ಕೊಂಡು ಹೋಗ್ಬೇಕಾದ್ರೆ ಅಮಲ್ ಅವನನ್ನು ಪದೇ ಪದೇ ಕರೀತಾನೆ. ಆ ವಾಚ್ಮ್ಯಾನ್ ಬಂದು, ಇಷ್ಟು ಜೋರಾಗಿ ಕೂಗಬೇಡ, ಇಲ್ಲದಿದ್ದರೆ ನಿನ್ನನ್ನು ನಾನು ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅರೆಸ್ಟ್ ಮಾಡಿದ ನಂತರ ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ ಎಂದು ಅಮಲ್ ಕೇಳಿದಾಗ, ಆ ಹಳ್ಳಿಯ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಡಳಿತಗಾರನ ಬಳಿ ಕರ್ಕೊಂಡು ಹೋಗ್ತೀನಿ ಅಂತ ಆ ವಾಚ್ಮ್ಯಾನ್ ಕಾವಲುಗಾರ ಹೇಳ್ತಾನೆ. ಆದರೆ ಡಾಕ್ಟರ್ ಬಿಡುವುದಿಲ್ಲವಾದ್ದರಿಂದ ನೀನು ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಮಲ್ ಹೇಳ್ತಾನೆ. ಕಾವಲುಗಾರ ಅಮಲ್ನ ಮುಖ ಹಳದಿಯಾಗಿದೆ ಮತ್ತು ಕಣ್ಣಿನ ಸುತ್ತ ಕಪ್ಪು ಒಂದು ಗುರುತುಗಳು ಬಂದಿದೆ ಅಂತ ಗಮನಿಸಿ ವಿಶ್ರಾಂತಿ ಪಡಿ, ರೆಸ್ಟ್ ತಗೋ ಅಂತ ಹೇಳ್ತಾನೆ. ರಸ್ತೆಯ ಆ ಬದಿಯಲ್ಲಿರೋ ಕಟ್ಟಡ ಯಾವುದು ಅಂತ ಅಮಲ್ ಕೇಳಿದಾಗ, ಅದು ಹೊಸದಾಗಿ ನಿರ್ಮಿಸಲಾದ ಪೋಸ್ಟ್ ಆಫೀಸ್, ಅಂಚೆ ಕಚೇರಿ ಅಂತ ಆ ವಾಚ್ಮ್ಯಾನ್ ತಿಳಿಸ್ತಾನೆ. ಅಂಚೆ ಕಚೇರಿಯ ಬಗ್ಗೆ ತಿಳಿದ ಅಮಲ್ ತುಂಬ ಸಂತೋಷ ಪಡ್ತಾನೆ ಮತ್ತು ತಾನು ದೊಡ್ಡವನಾದ ಮೇಲೆ ಒಬ್ಬ ಪೋಸ್ಟ್ ಮ್ಯಾನ್ ಆಗ್ತೀನಿ ಅಂತ ನಿರ್ಧಾರ ಮಾಡ್ತಾನೆ. ಪೋಸ್ಟ್ ಮ್ಯಾನ್ ಕೆಲಸ ಮಾಡಿದರೆ ವಿವಿಧ ಸ್ಥಳಗಳಿಗೆ ಪ್ರಯಾಣ ಮಾಡೋ ಅವಕಾಶ ಸಿಗುತ್ತೆ ಅಂತ ಅವನು ಆಲೋಚನೆ ಮಾಡ್ತಾನೆ. ಹಳ್ಳಿಯ ಮುಖಂಡ ಹೆಡ್ ಮ್ಯಾನ್ ಬರ್ತಾ ಇದ್ದಾನೆ ಅಂತ ತಿಳಿದ ಕಾವಲುಗಾರ ಅಲ್ಲಿಂದ ಹೊರಡ್ತಾನೆ. ಅಮಲ್ ಕಿಟಕಿಯಿಂದ ಆ ಮುಖಂಡನನ್ನು ಕಂಡು ಕರೀತಾನೆ. ಆ ಮುಖಂಡ ಯಾವನೋ ಆ ಮಂಗ ನನ್ನನ್ನು ಕರೀತಾ ಇರೋದು ಅಂತ ಗದರಿಸ್ತಾನೆ. ಅಮಲ್ ಅವನಲ್ಲಿ, ನನ್ನ ಹೆಸರಿಗೆ ಯಾವುದಾದ್ರೂ ಪತ್ರ ಬಂದರೆ ದಯವಿಟ್ಟು ತಿಳಿಸಿ, ರಾಜನು ನನಗಾಗಿ ಪತ್ರ ಬರೆದರೆ ದಯವಿಟ್ಟು ತಿಳಿಸಿ ಎಂದು ವಿನಂತಿಸ್ತಾನೆ. ಆದರೆ ಆ ಹೆಡ್ ಮ್ಯಾನ್ ಕೆಟ್ಟವನಾಗಿದ್ದು ಅಮಲ್ನೊಂದಿಗೆ ಅಸಭ್ಯವಾಗಿ ವರ್ತಿಸ್ತಾನೆ. ಮಾಧವ್ ಮತ್ತು ಅಮಲ್ ತಮ್ಮ ಅಂತಸ್ತಿಗೂ ಮೀರಿ ಮಾತಾಡ್ತಾ ಇದ್ದಾರೆ ಅಂತ ರಾಜನಿಗೆ ಚಾಡಿ ಹೇಳಬೇಕು ಅಂತೇಳಿ ಆ ಹೆಡ್ ಮ್ಯಾನ್ ಯೋಚಿಸ್ತಾನೆ. ನಂತರ ಅಮಲ್ ಸುಧಾ ಎಂಬ ಹುಡುಗಿಯನ್ನು ಕಂಡು ಕರೀತಾನೆ. ಅವಳು ತನ್ನ ತಂದೆಗಾಗಿ ಹೂ ತರಲು ಹೋಗ್ತಾ ಇರೋದು ಹೇಳ್ತಾಳೆ. ಅಮಲ್ಗೆ ಅವಳೊಂದಿಗೆ ಹೂ ತರಲು ಹೋಗಬೇಕೆಂಬ ಆಸೆ ಇರುತ್ತೆ. ಸುಧಾ ಅಮಲ್ನನ್ನು ನೋಡಿ, ನೀನು ಮನೆಯಲ್ಲೇ ಇರಲು ಇಷ್ಟಪಡ್ತೀಯಾ, ನಿನ್ನ ಜಾಗದಲ್ಲಿ ನಾನಿದ್ದರೆ ತುಂಬ ಸಂತೋಷ ಪಡ್ತಾ ಇದ್ದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಕೆಲವು ಹುಡುಗರು ಆಟ ಆಡಲು ಹೋಗ್ತಾ ಇರೋದನ್ನು ಕಂಡು ಅಮಲ್ ಅವರನ್ನು ಕರೀತಾನೆ. ತನಗೆ ಹೊರಗೆ ಬರಲು ಅನುಮತಿ ಇಲ್ಲದ ಕಾರಣ ನನ್ನ ಆಟದ ಸಾಮಾನುಗಳನ್ನು ನೀಡುವುದಾಗಿ, ಆದರೆ ತನ್ನ ಕಿಟಕಿಯ ಹೊರಗಡೆಯೇ ಆಟ ಆಡಬೇಕೆಂದು ಮತ್ತು ಯಾವುದಾದ್ರೂ ಪೋಸ್ಟ್ ಮ್ಯಾನನ್ನು ಕಂಡರೆ ನನ್ನ ಬಳಿ ಕಳಿಸಬೇಕು ಅಂತೇಳಿ ಅಮಲ್ ಅವರಲ್ಲಿ ಭರವಸೆ ಪಡಿತಾನೆ. ಮಾಧವ್ ಕೆಲಸ ಮುಗಿಸಿ ಬಂದಾಗ ಅಮಲ್ ತುಂಬ ನಿಶ್ಶಕ್ತನಾಗಿರೋದನ್ನು ಗಮನಿಸ್ತಾನೆ. ಹಳ್ಳಿಯ ಮುಖಂಡ ಆ ರಾಜನಿಗೆ ತಮ್ಮ ಬಗ್ಗೆ ದೂರು ನೀಡಿದ್ದಾನೆ ಎಂದು ಮಾಧವ್ಗೆ ತಿಳಿಯುತ್ತೆ. ಆ ಸಮಯದಲ್ಲಿ ಅಮಲ್ ಪ್ರಜ್ಞೆ ತಪ್ಪಲು ಪ್ರಾರಂಭಿಸ್ತಾನೆ ಮತ್ತು ಅವನಿಗೆ ಯಾವುದೂ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ವೈದ್ಯರು ಬಂದು ಅಮಲ್ ದಿನವಿಡೀ ಕಿಟಕಿಯ ಬಳಿ ಕುಳಿತಿರೋದು ಹೆಚ್ಚು ಅನಾರೋಗ್ಯಕ್ಕೀಡಾಗಿದ್ದಾನೆ ಅಂತ ಹೇಳ್ತಾರೆ. ಆ ಹೆಡ್ ಮ್ಯಾನ್ ಮುಖಂಡ ಒಂದು ಖಾಲಿ ಕಾಗದವನ್ನು ಅಮಲ್ಗೆ ನೀಡಿ, ಇದು ರಾಜನು ನಿನಗೆ ಬರೆದ ಪತ್ರ ಅಂತ ಹೇಳ್ತಾನೆ. ಅಮಲ್ ಅದರಲ್ಲಿ ಏನೂ ಬರೆದಿಲ್ಲ ಎಂದು ಹೇಳಿದಾಗ ಗಫರ್ ಆ ಕಾಗದವನ್ನು ಪಡೆದು, ರಾಜನು ನಿನ್ನನ್ನು ಭೇಟಿಯಾಗಲು ಶೀಘ್ರದಲ್ಲೇ ಬರ್ತಾನೆ ಮತ್ತು ಒಬ್ಬ ದೊಡ್ಡ ವೈದ್ಯರನ್ನು ನಿನ್ನ ಚಿಕಿತ್ಸೆಗಾಗಿ ಕರೆತರ್ತಾನೆ ಅಂತ ಓದ್ತಾನೆ. ರಾಜನ ಸೇವಕರು ಬಂದು ರಾಜನು ರಾತ್ರಿ ಭೇಟಿಯಾಗಲು ಬರ್ತಾನೆ ಅಂತ ತಿಳಿಸ್ತಾರೆ. ರಾಜನು ಅಮಲ್ಗಾಗಿ ಒಬ್ಬ ನೈಜ ಪದವೀಧರ, ಅಂದರೆ ಒಬ್ಬ ರಿಯಲ್ ಡಾಕ್ಟರ್ನ ಕಳಿಸ್ತಾನೆ. ಆ ಡಾಕ್ಟರ್ ಕೋಣೆಗೆ ಬಂದ ಕೂಡಲೇ ಇಲ್ಲಿ ತುಂಬ ಉಸಿರುಗಟ್ತಾ ಇದೆ ಅಂತ ಹೇಳಿ ಕಿಟಕಿ ಮತ್ತು ಬಾಗಿಲುಗಳನ್ನು ತಕ್ಷಣ ತೆರೆಯಿರಿ ಅಂತ ಹೇಳ್ತಾನೆ.
ಅಮಲ್ಗೆ ತಾಜಾ ಗಾಳಿ ಅಗತ್ಯ ಇದೆ ಅಂತ ಅವರು ಹೇಳ್ತಾರೆ. ಅಮಲ್ ಈಗ ತನಗೆ ಒಳ್ಳೆಯದಾಗ್ತಾ ಇದೆ ಮತ್ತು ನಕ್ಷತ್ರಗಳನ್ನು ನೋಡಲು ಸಾಧ್ಯವಾಗ್ತಾ ಇದೆ ಅಂತ ಹೇಳ್ತಾನೆ. ರಾಜನು ಬಂದಾಗ ಹಣ ಅಥವಾ ಕೆಲಸವನ್ನು ಕೇಳು ಎಂದು ಮಾಧವ್ ದುರಾಸೆಯಿಂದ ಅಮಲ್ಗೆ ಹೇಳ್ತಾನೆ. ಆದರೆ ಅಮಲ್ ತಾನು ರಾಜನಲ್ಲಿ ತನ್ನನ್ನು ಪೋಸ್ಟ್ ಮ್ಯಾನ್ ಮಾಡುವಂತೆ ಕೇಳ್ಕೊಳ್ತೇನೆ ಅಂತ ಹೇಳ್ತಾನೆ. ಇದಕ್ಕೆ ಮಾಧವ್ ಕೋಪಗೊಳ್ತಾನೆ. ನಂತರ ಕಥೆಯ ಕೊನೆಯಲ್ಲಿ ಸುಧಾ ಅಮಲ್ನನ್ನು ಭೇಟಿ ಮಾಡಲು ಬರ್ತಾಳೆ. ಆದರೆ ಅಮಲ್ ಮಲಗಿದ್ದಾನೆ ಅಂತ ಡಾಕ್ಟರ್ ಹೇಳಿದಾಗ ಸುಧಾ ಅಮಲ್ನ ಕೈ ಮೇಲೆ ಹೂಗಳನ್ನು ಇಟ್ಟು ಹೊರಡುತ್ತಾಳೆ. ಈ ರೀತಿಯಾಗಿ ಈ ಒಂದು ನಾಟಕ ರವೀಂದ್ರನಾಥ ಠಾಗೂರ್ ಅವರು ಬರೆದಿರ್ತಕ್ಕಂತಹ ದ ಪೋಸ್ಟ್ ಆಫೀಸ್ ನಾಟಕವು ಕೊನೆಗೊಳ್ಳುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಸರಳ ಸಾರಾಂಶ ತಿಳಿಸಿದ್ದೇನೆ. ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ. ಥ್ಯಾಂಕ್ ಯು.